ನಮಸ್ಕಾರ ಬೀಗ್ರಿಗೆ. ಇವಾಗ ಬಂದ್ರ? ಯಾಕೆ ಅರ್ಧ ಗಂಟೆ ಅಷ್ಟೊತ್ತಿಗೆ ಬರ್ತೀವಂತ ಹೇಳ್ದವ್ರು ಸ್ವಲ್ಪ ತಡ ಮಾಡ್ಕೊಂಡ್ ಬಂದ್ರಲ್ಲ, ಯಾಕೆ ಏನಾಯ್ತು? ಎಲ್ಲ ಪ್ರಯಾಣ ಎಲ್ಲ ಆರಾಮಾಗಿ ಆಯ್ತಾ? ಏನು ತೊಂದ್ರೆ ಇಲ್ದಂಗ ಆರಾಮಾಗಿ ಬಂದ್ರ? ಹ್ಞೂ ಕಣ್ರಿ ಬೀಗ್ರೆ, ಎಲ್ಲ ಆರಾಮಾಗಿ ಬಂದಿದೀವಿ. ಹ್ಞೂ, ಏನ್ ತೊಂದ್ರೆ ಏನಿಲ್ಲ. ಏನ್ ಮಾಡ್ತೀರಾ ಅಲ್ಲಿ? ಒಂದ್ ಸ್ವಲ್ಪ ಸಿಕ್ಕಾಬಟ್ಟೆ ಹೊಟ್ಟೆ ಹಸಿತಿತ್ತು. ಬೆಳಿಗ್ಗೆ ಬೇರೆ ನಾವು ಹಂಗೆ ಬಂದ್ವಲ್ಲ, ಹಂಗಾಗಿ ಒಂದಿಟ್ಟು ಟೀ ಕುಡಿಯಕ್ಕೆ ನಿಲ್ಸಿದ್ದು ಎಲ್ಲಾರು. ಹಂಗಾಗಿ ಒಂದ್ ಸ್ವಲ್ಪ ಒಂದ್ ಕಾಲ್ ಗಂಟೆ ತಡ ಆಗೋಯ್ತು ಆಟಯ. ಹ್ಞೂ, ಮತ್ತಿನ್ನೇನ್ ಬೀಗ್ರೆ, ಎಲ್ಲ ಆರಾಮಾಗಿದ್ದೀರಾ? ಆ ಎಲ್ಲಿ ಇವರೆಲ್ಲ ಯಾರು ಕಾಣಿಸ್ತಿಲ್ವಲ್ಲ? ನಿಮ್ ನೆಂಟ್ರು, ನಿಮ್ಮ ಅಣ್ಣ ತಮ್ಮಂದ್ರುಗಳು ಯಾರು ಕಾಣಿಸ್ತಿಲ್ವಲ್ಲ ಅವತ್ತು ಬಂದಿದ್ದವ್ರು? ಇಲ್ಲ ಇಲ್ಲ, ಬರ್ತಾರೆ ಅವ್ರು. ಒಂದ್ ಸ್ವಲ್ಪ ಇಲ್ಲೇ ಅಲ್ಲಿ ಇಲ್ಲಿ ಕೆಲ್ಸಗಳು, ಈಗ ಅಡಿಗೆ ಮಾಡಿಸ್ತಿದ್ದಾರೆ, ಅಲ್ಲಿ ನಿನ್ಕೋಬೇಕು, ಅದು ಇದು ಕೆಲಸ ಮಾಡಿಸ್ತಿದ್ದಾರೆ, ಹಂಗಾಗಿ ಬರಕ್ ಆಗಿಲ್ಲ. ಬರ್ತಾರೆ, ಇಲ್ಲ ಎಲ್ಲಾರು ಇಲ್ಲೇ ಇದ್ದಾರೆ. ಹ್ಞೂ, ಎಲ್ಲ ಲೇ ಲೇ ಪಾಪ ಕುಮಾರಣ್ಣ, ಡೆಕೋರೇಷನ್ ಎಲ್ಲ ಬಹಳ ಗ್ರ್ಯಾಂಡ್ ಆಗಿ ಮಾಡ್ಸಿದಾರ ಕಳ್ಳ. ಅಬ್ಬಬ್ಬಬ್ಬಬ್ಬಬ್ಬಬ್ಬಾ, ಸಖತ್ತಾಗಿ ಮಾಡ್ಸಿದಾರ ಕಣೋ. ಪರವಾಗಿಲ್ಲ ಕಳ್ಳ, ನಾನು ಏನ ಅಂದ್ಕೊಂಡ್ಬಿಟ್ಟಿದ್ದೆ. ಚೆನ್ನಾಗಿ ಮಾಡ್ಸಿದಾರೆ. ಒಳ್ಳೆ ಎಂಗೇಜ್ಮೆಂಟಿಗೆ ಒಳ್ಳೆ ಮದ್ವೆಗೆ ಮಾಡ್ಸಿದಾರಲ್ಲ ಇವರು. ಹೆಂಗ ಇರ್ಲಿ ಬಿಡಪ್ಪ. ಹೆಂಗ ನಮ್ ಗಜೇಂದ್ರ ನೋಡೋದ್ ನೋಡ್ಯಾನೆ, ಒಳ್ಳೆ ಸಂಬಂಧನೇ ಹುಡುಗಿ ಇರೋದ್ ನೋಡಿದಾನ ಮನೇನ. ಹ್ಞೂ, ಚೆನ್ನಾಗಿರ್ಲಿ. ಹೆಂಗ ಸದ್ಯ ಎತ್ಲಾಕ್ ಬಂದಲ್ಲ ಅವನು, ಕಾಣಿಸ್ತಾನೆ ಇಲ್ಲ ಅವ್ನು ಗಜೇಂದ್ರ. ಗೌಡ್ರೆ, ಅಲ್ಲಿ ರೆಡಿ ಆಗಕ್ ಹೋಗಿದ್ದಾನೆ. ಈಗ ನಿಶ್ಚಿತಾರ್ಥಕ್ಕೆ ನಿನ್ಕೋಬೇಕಲ್ವ್ರ, ಹಂಗಾಗಿ ಅಲ್ಲಿ ರೆಡಿ ಆಗೋಕೆ ಹೋಗಿದ್ದಾನೆ. ಅವ್ರ ರಮೇಶ್ ಅಣ್ಣ ಅವ್ರಿಬ್ರು ಅಲ್ಲೇ ಇದ್ದಾರೆ. ಬರ್ತಾರ ಕಣಿ. ಹೇಳ್ರಿ ಇನ್ನೇನು? ಯಾಕೆ ನಮ್ ಸಾವುಕಾರರು ಮಾತಾಡ್ಸ್ತಾನೆ ಇಲ್ಲ ಬೀಗ್ರು? ಯಾಕ್ರಿ ಬೀಗ್ರೆ, ನಮ್ಮ ಮೇಲೆ ಕೋಪ ಏನಾರ ಮಾಡ್ಕೊಂಡಿದ್ರ ಏನು? ಯಾಕೆ ಮಾತಾಡ್ಸ್ತಾನೆ ಇಲ್ಲ? ಏನಾಯ್ತು? ಯಾಕೆ ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡ್ಸಿಲ್ವಾ? ಇಷ್ಟ ಆಗ್ಲಿಲ್ವಾ ನಿಮ್ಗೆ? ಅಯ್ಯೋ ಅಯ್ಯೋ ಅಯ್ಯೋ, ಎಲ್ಲಾದ್ರೂ ಉಂಟಾ? ಯಾಕೆ ಇಷ್ಟ ಆಗ್ಲಿಲ್ಲ ನಮ್ಗೆ? ಬಲು ಇಷ್ಟ ಆಗೋಯ್ತು. ನೀವು ಈ ರೀತಿ ಎಲ್ಲ ಮಾಡ್ಸಿರ್ತೀರಂತ ನಾವಂತೂ ಯಾವತ್ತೂ ಅನ್ಕೊಂಡಿರಲಿಲ್ಲ ಕಣ್ರಿ ಬೀಗ್ರೆ. ಹ್ಞೂ, ಭಾಳ ಚೆನ್ನಾಗಿ ಮಾಡ್ಸಿದಿರ. ನನಗಂತೂ ಬಲು ಖುಷಿ ಆಗೋಯ್ತು. ಚೆನ್ನಾಗೈತೆ. ಹ್ಞೂ. ಅಯ್ಯೋ ಬೀಗ್ರೆ, ಇವಾಗ ಬಂದ್ರ? ಬನ್ನಿ 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 ಪಾಪ, ಹುಡುಗಮ್ಮ ಜ್ಯೂಸ್ ತಗೊಂಬ, ನೀರ್ ಕುಡಿದ್ರ, ಆರಾಮಾಗಿ ಬಂದ್ರ? ಯಾಕೆ ಯಾಕೆ ತಡ ಮಾಡ್ಕೊಂಡ್ ಬಂದ್ರಲ್ಲ ಸ್ವಲ್ಪ ನೀವು? ರೀ, ಇದಾಕ್ರಿ, ಇಲ್ಲೇ ನಿಲ್ಸ್ಕೊಂಡ್ ನಿಂತಿದ್ದೀರಾ? ಕುರ್ಚಿ ಕುರ್ಚಿ ಇಲ್ಲ ಹಾಕಿಲ್ಲ ಅನ್ಸುತ್ತೆ ಬೀಗ್ರ. ಇಲ್ಲಿ ಇಕ್ಕಟ್ಟಾಗುತ್ತಂತ ಕುರ್ಚಿ ಹಾಕ್ಸಿಲ್ಲ. ಇನ್ನೇನು ಹುಡುಗರಿಗೆ ಅಲ್ಲಿ ಮೇಲ್ಗಡೆ ನಿಶ್ಚಿತಾರ್ಥಕ್ಕೆ ನಿಲ್ಲಿಸ್ತೀವಲ್ಲ, ಅವಾಗ ಇಲ್ಲಿ ಕುರ್ಚಿ ಹಾಕಿದ್ರೆ ಆಗುತ್ತಂತ ಸುಮ್ಕಾಗಿದೀವಿ. ಬರ್ರಿ. ಮತ್ತೆ ಎಲ್ಲ ಆರಾಮಾಗಿ ಬಂದ್ರಿ? ಹೂಕಣ್ ಬೀಗ್ರೆ, ಎಲ್ಲಾರು ಆರಾಮಾಗಿ ಬಂದಿದೀವಿ. ಎಲ್ಲಿ ರಮ್ಯಾ ಕಾಣಿಸ್ತಾನೆ ಇಲ್ವಲ್ಲ? ಎಲ್ಲೋದ್ರು? ಅಯ್ಯೋ, ಅವರು ರೆಡಿ ಆಗ್ತಿದಾರೆ, ಇನ್ನೇನು ಬರ್ತಾರ ಕಣಿ. ಹೇಳ್ರಿ. ಇನ್ನೊಂದು 10 ನಿಮಿಷ ಬಂದು ಬಿಡ್ತಾರ ಅತ್ಲಾಗೆ. ನಿಲ್ಲಿಸ್ಬಿಡ, ನನ್ನ ನಿಶ್ಚಿತಾರ್ಥಕ್ಕೆ ಇನ್ನೇನು ಆಗೋಗ್ಬಿಡುತ್ತೆ. ಒತ್ತು ಬೇರೆ ಆಗೋಯ್ತು. ನೆಂಟರುಗಳು, ಗೊತ್ತಿರೋರು, ಪರಿಚಯ ಆದವ್ರು ಎಲ್ಲಾರು ಬಂದು ನಿಶ್ಚಿತಾರ್ಥ ನೋಡ್ಕೊಂಡು ಸುಮ್ನೆ ಕುಂತಿದ್ದಾರೆ ಪಾಪ. ಅವಾಗ್ಲೇ ನೀನು ಬಂದವರು ನಿಶ್ಚಿತಾರ್ಥ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಹೋಗೋಕೆ ಕಾಯ್ಕೊಂಡಿದ್ದಾರೆ ಪಾಪ. ಬೇಗ ಬೇಗ ಮಾಡಿ ಮುಗಿಸ್ಬಿಡೋಣ ಅತ್ಲಾಗಿ. ಮಳೆಗಾರ ಬೇರೆ, ಮಳೆ ಶುರು ಆಗ್ಬಿಟ್ರೆ ಮತ್ತೆ ಸುಮ್ನೆ ಎಡವಟ್ಟಾಗಿ ಹೋಗ್ಬಿಡುತ್ತೆ. ಬನ್ನಿ, ಬೇಗ ಬೇಗ ಮಾಡೋಣ ಅತ್ಲಾಗಿ. ನಾವೇನಂದ್ರೆ ನಿಮ್ಗೆ ಹಿಂಸೆ ಆಯ್ತು ಏನೋ ಇವತ್ತು ಬೆಳಿಗ್ಗೆ 9 ಗಂಟೆಗೆ ನಿಶ್ಚಿತಾರ್ಥ ಇಟ್ಕೊಂಡಿದ್ದು. ಯಾಕಂತೀರ, ನಾವು ಬೆಳಿಗ್ಗೆನೇ ಅರ್ಜೆಂಟ್ ಆಗಿ ಏನಕ್ಕೆ ಇಟ್ಕೊಂಡು ಅಂದ್ರೆ ಬೇಜಾರ್ ಮಾಡ್ಕೊಬೇಡಿ ನೀವು. ಏನ್ ಮಾಡ್ತೀರಾ ಹೇಳ್ರಿ? ಈಗ ಮಳೆಗಾಲ, 12-1 ಗಂಟೆಗೆ ಮಳೆ ಶುರು ಆಗೋಗ್ಬಿಡುತ್ತೆ. ಹಂಗಾಗಿ ನಿಶ್ಚಿತಾರ್ಥ ಬೇಗ ಮಾಡಿ ಮುಗಿಸ್ಬಿಟ್ರೆ ಅತ್ಲಾಗೆ ನೆಮ್ಮದಿ ಆಗೋಗ್ಬಿಡುತ್ತೆ ಅಲ್ವರ. ಅದಕ್ಕೋಸ್ಕರ ಈ ಉದ್ದೇಶದಿಂದ ನಾವು ಬೇಗ ಅನ್ನಂಗೆನೆ ನಿಶ್ಚಿತಾರ್ಥ ಇಟ್ಕೊಂಡಿದ್ದು. ಇಲ್ಲ ಅಂದಿದ್ರೆ ಇನ್ನೇನು ಇಲ್ಲ. ಸರಿನಾ? ಬನ್ನಿ, ಆರಾಮಾಗಿ ಬಂದಿರ್ತಾನೆ. ಮತ್ತೆ ಗೌಡ್ರೆ, ಎಲ್ಲಿ ಇವರು ಶಂಕರಜ್ಜ ಅವರು ನಿಮ್ ಜೊತೆನೆ ಬಂದವ್ರು ಎಲ್ಲಿ ಕಾಣಿಸ್ತಾನೆ ಇಲ್ಲ? ಎತ್ಲಾಕ್ ಹೋದ್ರು? ಎಲ್ಲ ನನ್ನ ಮಗ ಎತ್ಲಾಕ್ ಹೋದ ಅಂತ ಗೊತ್ತಾಗ್ಲಿಲ್ಲ ಕಳ್ಳ. ತಡ್ರಿ ಗೌಡ್ರೆ, ಇಲ್ಲ ಬರ್ತೀನಿ. ಸಿಕ್ಕಾಬಟ್ಟೆ ಹೊಟ್ಟೆ ಹಸಿತೈತಂತ ಹೇಳ್ತಿದ್ದ. ಏನು ಅಲ್ಲಿ ಅಡ್ಗೆ ಮಾಡ್ತಿದ್ರಲ್ಲ, ಅಲ್ಲಿ ಏನಾರು ಹಾಕಿಸ್ಕೊಂಡು ತಿನ್ನಗಿನ್ನಕ್ ಹೋದ್ನು ಯಾರ? ಬಿಡತ್ಲಾಗಿಲ್ಲ, ಅವನಿಗೂ ವಯಸ್ಸಾಯ್ತು ಕಳ್ಳಲ್ಲಿ, ತಡಿಯಕ್ಕಾಗಲ್ಲ ಕಣ. ಅವನು ನೋಡೋವರೆಗೆ ನೋಡ್ದ. ಅಲ್ಲಿ ಟೀ ಅಂಗಡಿ ತವ ಒಂದ್ರಿಟ್ಟು ಟೀ ಕುಡಿಯಕ್ಕೂ ಸರಿಯಾಗಿ ಬಿಡ್ಲಿಲ್ಲ. ಒಂದ್ ತೊಟ್ಟು ಟೀ ಕುಡ್ದ ಆಟೆಯ. ಅವನಿಗೆ ಹೊಟ್ಟೆ ಹಸು ಸಿಕ್ಕಾಬಟ್ಟೆ ಆಗ್ಬಿಟ್ಟೈತೆ. ನಾನು ಅದಕ್ಕೆ ನಡೆಯಲ್ಲ, ಏನಾರು ಇಡ್ಲಿ ಏನಾರ ತಿನ್ನುವಂತೆ ಅಂತ ಹೇಳ್ದೆ ನಾನು. ಅವರು ಶಂಕರಜ್ಜ ಇದ್ದವನು, ಬರ್ರಿ ಗೌಡ್ರಿ ಇನ್ನೇನು ಕಾಯ್ಕೊಂಡು ನಿನ್ಕಣಲ್ಲಿ ಇವರು ಒತ್ತು ಲೇಟ್ ಆಯ್ತು ಅಂತ ಅರ್ಜೆಂಟ್ ಮಾಡ್ತಿದ್ದಾರೆ. ಇನ್ನೇನು ಮಾಡೋಣ, ಅಲ್ಲೇ ಏನಾರು ತಿನ್ಕೊಂಡು ಬರ್ರಿ ಅಂತ ಹೇಳ್ದ. ಸಾಮಾನ್ಯಕ್ಕೆ ಅವನಿಗೆ ಹೊಟ್ಟೆ ಹಸ್ದು ಬಿಟ್ಟೈತ್ ಕಣೋ. ಅದಕ್ಕೇನೆ ತಿಂಡಿ ಗಿಂಡಿ ತಿನ್ಕೊಂಬರಕ್ ಹೋಗಿದ್ದಾನೆ. ಹೋಗ್ಲಿ ಸುಮ್ಕಿರು, ತಿಂಡಿ ತಿನ್ಕೊಂಬರ್ಲಿ ಅತ್ಲಾಗಿ. ಲೇ ಇವಳೆ, ನಡೀರಿ, ಅಲ್ಲಿ ಕುತ್ಕ ನಡೀರಿ. ತಾಂಬೂಲ ಎಲ್ಲ ತಗೊಂಬಂದಿದ್ರ, ಅಲ್ಲಿ ಇಟ್ಬಿಟ್ಟು ಸ್ವೀಟಿಂದು ತಾಂಬೂಲ, ಹಣ್ಣು ಎಲ್ಲದನ್ನು ಅಲ್ಲಿ ಇಟ್ಬಿಟ್ಟು ಎಲ್ಲಾರು ಕುತ್ಕೊಂಡ್ಬಿಡ್ರಿ ಆರಾಮಾಗಿ. ಸರಿನಾ? ಒತ್ತು ಬೇರೆ ಆಗೋಯ್ತು ಅತ್ಲಾಗಿ. ನಿಶ್ಚಿತಾರ್ಥ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಹೊಲ್ಟ್ ಬಿಡೋಣ. ಅಯ್ಯೋ, ಅಲ್ಲಿ ಹೊಲತ್ತಾವ ತೋಟತ್ತಾವ, ಇವತ್ತು ಯಾರ್ಯಾರು ಇರ್ತಾರೋ ಏನೋ ಗೊತ್ತಿಲ್ಲ ಅಲ್ಲಿ. ಬೇಗ ನಾವೇ ಹೋಗ್ಬೇಕು, ನಡಿ ಬೇಗ ಬೇಗ. ಅಲ್ಲ ಕಣ್ರಿ, ನಿಮ್ದು ಎಲ್ಲಿ ಬಂದ್ರು ನಿಮ್ದು ತಪ್ಪದೇ ಇಲ್ವಲ್ರಿ ನಿಮ್ದು? ಒಳ್ಳೆ ಕತೆ ಆಗೋಯ್ತು. ಅಲ್ಲೇ ಊರಿಗೆ ಹೋಗೋ ಚಿಂತೆ ಶುರು ಆಗ್ಬಿಡ್ತಾ ನಿಮ್ಗೆ? ಅತ್ಲಾಗ ಅಲ್ಲೇ ಉಳ್ಕೊಂಡ್ ಬಿಟ್ಟಿದ್ರು ಆಗ್ತಿತ್ತು ಅತ್ಲಾಗಿ. ಇಲ್ಲಿ ಏನೋ ಬರಕ್ ಹೋದ್ರಿ ನೀವು ಅತ್ಲಾಗಿ. ನಾವ್ ಹೆಂಗ ನೆಮ್ಮದಿ ಆಗಾದ್ರೂ ಮುಗಿಸ್ಕೊಂಡ್ ಬರ್ತಿರಲ್ವಾ ನಾವು? ನೋಡ್ದೇನೆ ನೀನ್ ಹೆಂಗ್ ಮಾತಾಡ್ತೀಯಂತೋ.
ಅಲ್ಲ ಕಣೆ ಹಂಗಾರೆ ನಮ್ಮ ಅಣ್ಣನ ಮಗಂದು ನನ್ನ ಮಗ ಇದ್ದಂಗ ಅವನು ಗಜೇಂದ್ರಂದು ಅವಂದು ಎಂಗೇಜ್ಮೆಂಟಿಗೆ ನಾನು ಇರಲ್ಲ ಅಂದ್ರೆ ಎಂಗೇಜ್ಮೆಂಟ್ ಆಗ್ಬಿಡುತ್ತೆ ಅನ್ಕೊಂಡಿದ್ಯಾ ಪರವಾಗಿಲ್ಲ ಕಣೆ ನೀನು ಒಂದ್ ರೇಟು ಸದಾ ಮಾಡ್ಕೊಂಡಿದ್ಯಾ ನೀನು ಒಂಥರ ಅಲ್ವಾ ಸರಿ ಸರಿ ಆಯ್ತು ಬಿಡು ನೆಂಟ್ರ ಮುಂದೆ ಏನೋ ಮಾತಾಡಕ್ ಹೋಗ್ಬೇಡ ಇರ್ಲಿ ಅದೇನ್ ಕೋಪ ಬಂದ್ರು ಸುಮ್ಕಾಗ್ಬಿಡು ಮಂತ ಹೋಗಾದ್ಮೇಲೆ ಅದೇನಾರ ಬೈಕೊಳ್ಳುವಂತೆ ಇಲ್ಲೇನು ಮಾತಾಡಕ್ ಬರ್ಬೇಡ ಸರಿನಾ ಇದ್ಯಾಕೆ ಬೀಗ್ರು ಯಾಕ ಏನೋ ಮಾತಾಡ್ತಿದಾರೆ ಇಬ್ರು ಬೀಗ್ರು ಏನಾಯ್ತು ಬೀಗ್ರೆ ಯಾಕ ಇಬ್ರು ಏನೋ ಮಾತಾಡ್ತಿರಂಗಿದ್ದೀರಾ ಯಾತು ಇಲ್ಲ ನಮ್ಮ ಹುಡುಗ ಗಜೇಂದ್ರ ಇನ್ನು ಬರ್ಲಿಲ್ವೋ ರೆಡಿ ಆದ್ನ ಏನ್ ಮಾಡ್ತಿದ್ದಾನೆ ಕರ್ಕೊಂಬರ್ರಿ ಹೋಗ್ರಿ ಯಾರಿದ್ದಾರೆ ಗಜೇಂದ್ರ ತಾವ ಅಂತ ಕೇಳ್ತಿದ್ದೆ ಕಣ್ ಬೀಗ್ರೆ ಆಟೆಯ ಎಲ್ಲಿ ಪಾಪ ರಮ್ಯಾ ಕಾಣಿಸ್ತಿಲ್ಲ ಗಜೇಂದ್ರನು ಕಾಣಿಸ್ತಿಲ್ಲ ಎತ್ಲಾಗೋದ್ವ ಬೀಗ್ರೆ ಇದಾರೆ ರೆಡಿ ಆಗ್ತಿದಾರೆ ಅವ್ರಿನ್ನೇನು ಬರ್ತಾರೆ ಬನ್ನಿ ನೀವು ಕುತ್ಕೊ ಬನ್ನಿ ಎಲ್ಲಾರು ಪಾಪ ಹೋಗಪ್ಪ ಜ್ಯೂಸ್ ತಗೊಂಡ ಒತ್ತಾಗೋಯ್ತು ಲೇ ಇವಳ ನೀನ್ ಏನಾರ ತಿಳ್ಕ ನಮ್ ಗಜೇಂದ್ರನು ರಮ್ಯಾ ಮಾತ್ರ ಅದ್ ಎಷ್ಟು ಚೆನ್ನಾಗ್ ಕಾಣಿಸ್ತಿದಾರೆ ಜೋಡಿ ಮಾತ್ರ ಬಲು ಚೆನ್ನಾಗೈತ್ ಕಣೆ ನೋಡೋದಕ್ಕೆ ಎರಡು ಕಣಸಾಲ್ದು ಕಣಮ್ಮ ಅಷ್ಟು ಮುದ್ದಾಗಿ ಕಾಣಿಸ್ತಿದಾರೆ ಕಣೆ ನೋಡು ಎಷ್ಟು ಚೆನ್ನಾಗಿ ಕಾಣಿಸ್ತಿದಾರೆ ಅಂತ ಲೇ ಇವಳ ಎಲ್ಲ ಮುಗ್ದಾದ್ಮೇಲೆ ಆಮೇಕಿಂದ ದೃಷ್ಟಿ ತೆಗಿಯ ಇಬ್ರಿಗೂ ಕರ್ಕೊಂಡು ಹೋಗ್ಬಿಟ್ಟು ಆಯ್ತಾ ನಮ್ ಗಜೇಂದ್ರ ಎಷ್ಟು ಕಷ್ಟಪಟ್ಟಿದ್ದಾನೆ ಪಾಪ ನೋಡು ನಾವು ಕಷ್ಟಪಟ್ಬಿಟ್ಟು ಹೆಂಗ ಮನೆ ಕರ್ಕೊಂಡ್ ಬಂದಿದ್ದಕ್ಕೆ ಒಪ್ಸಿ ಹೆಂಗ ಇವಾಗ ಹೆಂಗ ಚೆನ್ನಾಗಿದಾರ ಕಣೆ ಹೆಂಗ ನನ್ನ ಮಗ ಹಿಂಗೆ ಇದ್ರೆ ಸಾಕು ಕಣೆ ಅತ್ಲಾಗಿ ಕಣ್ ಮುಂದೆ ಹೂ ಕಣ್ರಿ ಬಹಳ ಚೆನ್ನಾಗಿ ಕಾಣಿಸ್ತಿದಾರೆ ಕಣ್ರಿ ನೋಡ್ರಿ ಅದೆಷ್ಟು ಮುದ್ದಾಗಿ ಕಾಣಿಸ್ತಿದಾರೆ ಇಬ್ರು ಅದೆಷ್ಟು ಮುದ್ದಾಗಿ ಕಾಣಿಸ್ತಿದಾರೆ ಅದೆಷ್ಟು ಚೆನ್ನಾಗಿ ಕಾಣಿಸ್ತಿದಾರೆ ರಮ್ಯಾ ಮೊನ್ನೆ ಬಂದಾಗ ಅಷ್ಟು ಮುದ್ದಾಗಿನೇ ಕಾಣಿಸ್ತಿದ್ಲು ಆದ್ರೆ ಈಗ ಸೀರೆ ಉಟ್ಕೊಂಡಾದ್ಮೇಲೆ ಇನ್ನೂ ಚೆನ್ನಾಗಿ ಕಾಣಿಸ್ತಿದೆ ಅನ್ಕಂಡ್ರಿ ಇನ್ನೂ ಚೆನ್ನಾಗಿ ಕಾಣಿಸ್ತಿದಾಳೆ ಅಲ್ಲಿ ನೋಡ್ರಿ ಅಲ್ಲಿ ಗಜೇಂದ್ರಂಗೆ ಕೋಟ್ ಹಾಕೊಂಡ್ಬಿಟ್ಟು ನನ್ನ ಮಗ ಮಿಣ 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 ಹಂಗೆ ಮೀಸಿದಾನಲ್ರಿ ಆ ಕೋಟಿಗೂನು ಅವನಿಗೂನು ಎಷ್ಟು ಚೆನ್ನಾಗಿ ಕಾಣಿಸ್ತಿದಾರೆ ನೋಡ್ರಿ ಕಡೆ ಅಲ್ಲ ನೋಡು ಹೆಂಗ ಪ್ರೀತಿ ಮಾಡ್ಬಿಟ್ಟು ಒಪ್ಸಿಬಿಟ್ಟು ಮದ್ಯಾರಿಗೆ ಎಲ್ಲಾರ್ಗು ಹೆಂಗ ಒಪ್ಪಿಸ್ಬಿಟ್ಟು ಹೆಂಗ ಕಡೆಗೂ ನಿಶ್ಚಿತಾರ್ಥ ಹಾಗೆ ಹೋಯ್ತಲ್ಲ ಹೆಂಗ ಎಂಗೇಜ್ಮೆಂಟ್ ಹಾಗೆ ಹೋಯ್ತು ಬಿಡ ಮಾತ್ಲಾಗಿ ನಮ್ಮ ಹುಡುಗ ಮಾತ್ರ ಒಳ್ಳೆ ಹುಡುಗಿಗೆ ಪಡೆದಿದ್ದಾನೆ ಹೆಂಗ ಮದುವೆ ಒಂದು ಎಂಗೇಜ್ಮೆಂಟ್ ಆಯ್ತು ಎಂಗೇಜ್ಮೆಂಟ್ ಹಂಗೇನೆ ಮದುವೆ ಒಂದು ಆಗಿ ಮುಗಿದ್ಬಿಟ್ರೆ ಅತ್ಲಾಗಿ ನೆಮ್ಮದಿ ಆಗೋಗ್ಬಿಡುತ್ತೆ ಅಲ್ವಾ ಮಾವ ಅತ್ತೆ ನಡೀರಿ ಮಾವ ಬೇಗ ಬೇಗ ಹೋಗೋಣ ಎಲ್ಲಾರು ಹೋಗ್ಬಿಟ್ಟು ಒಟ್ಟಿಗೆ ಒಂದ್ಸಲಿ ಫೋಟೋ ತೆಗೆಸ್ಕೊಳ್ಳೋಣ ಒಬ್ಬೊಬ್ರೆ ಹೋಗ್ಬಿಟ್ಟು ಜೋಡಿ ಮೇಲೆ ಹೋಗ್ಬಿಟ್ಟು ಅಕ್ಷತೆ ಕಾಳೆಲ್ಲ ಹಾಕ್ಬಿಟ್ಟು ಫೋಟೋ ತೆಗೆಸ್ಕೊಂಡು ಬಂದು ಊಟ ಮಾಡ್ಕೊಂಡು ಇನ್ನೇನು ಎಂಗೇಜ್ಮೆಂಟ್ ಆದ್ರೆ ಎಲ್ಲ ರೆಡಿ ಮಾಡ್ಕೊಂಡು ಅತ್ಲಾಗ ಹೋಗ್ಬಿಡೋಣ ಗೊತ್ತಾಗ್ಬಿಡುತ್ತೆ ಕಣ ಮಾವು ಅಲ್ಲಿ ಮಂತಾವ್ ಬೇರೆ ಕೆಲ್ಸಗಳೆಲ್ಲ ಇದಾವೆ ನಮ್ಗಳಿಗೆ ಬೇಗ 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 ಮುಗಿಸ್ಕೊಂಡು ಹೋಗ್ಬಿಡೋಣ ಅತ್ಲಾಗ ಎಲ್ಲೂರ ಹೋಗಣ ಪಾಪ ಬೇಗ ಬೇಗ ನಡೀರಿ ಬೀಗ್ರೆ ಬನ್ನಿ ಬೀಗ್ರೆ ತಡೀರಿ ನಾವು ನೀವು ನಿಮ್ಮಣ್ಣ ಅವ್ರು ಇದಾರಲ್ಲ 3 ಜನನು ಒಂದ್ಸಲಿ ಫೋಟೋ ತೆಗೆಸ್ಕೊಳ್ಳೋಣ ಅಕ್ಷತೆ ಕಾಳೆಲ್ಲ ಹಾಕ್ಬಿಟ್ಟು ಎಲ್ಲ ಜೋಡಿ ಮೇಲೆ ಫೋಟೋ ತೆಗೆಸ್ಕೊಳ್ಳೋಣ ಸರಿನಾ ಖುಷಿ ಆಯ್ತರ ನಿಮ್ಗೆ ಎಲ್ಲಾರ್ಗುನು ಇದೇಂದ್ರೆ ಬೀಗ್ರೆ ಹಿಂಗೆ ಹೇಳ್ತೀರಾ ಪದೇ ಪದೇ ಕೇಳ್ತಿದ್ರಲ್ಲ ಖುಷಿ ಆಗ್ದಂಗಿರುತ್ತಾ ಬಹಳ ಖುಷಿ ಆಯ್ತು ನನ್ಗಂತೂ ನನ್ನ ಮಗಂದು ನಮ್ಮ ಅಣ್ಣನ ಮಗಂದು ನಿಶ್ಚಿತಾರ್ಥ ಆಗ್ತಿರೋದಕ್ಕೆ ಬಹಳ ಇಷ್ಟ ಆಯ್ತು ನಾನಂತೂ ನೀವು ಈ ರೀತಿ ಎಲ್ಲ ಡೆಕೋರೇಷನ್ ಎಲ್ಲ ಮಾಡಿಸ್ತಿರ್ತೀರಂತ ಅನ್ಕೊಂಡಿರಲ್ಲ ನಾನು ಇನ್ನೇನು ನಮ್ಮ ಕಡೆ ಜನಗಳು ಮಾತ್ರ ಬಹಳ ಇಷ್ಟಪಟ್ರು ಬಹಳ ಖುಷಿ ಪಟ್ಬಿಟ್ರು ನೋಡ್ರಿ ನೀವು ಮಾಡ್ಸಿರೋದೆಲ್ಲ ನೋಡ್ಬಿಟ್ಟು ಲೇ ಪಾಪ ಕುಮಾರಣ್ಣ ಇನ್ನು ಏನೆಲ್ಲ ಮಾಡ್ತಿದಾರೆ ಗೊತ್ತಾಯ್ತು ಲೇ ಇವಳೆ ಇನ್ನು ಯಾಕೆ ನಿಂತ್ಕೊಂಡಿದ್ಯಾ ಅದಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ನೀನು ಅದಕ್ಕೆ ಪಾಪ ಸರೋಜಮ್ಮ ಪವಿತ್ರ ಶಶಿ ಎಲ್ಲರೂ ಸೇರ್ಕೊಂಡ್ಬಿಟ್ಟು ಹೋಗಿ ಮಗಳ ಮಡ್ಲಕ್ಕಿ ಹಾಕ್ಬಿಟ್ಟು ಬಂದು ಫೋಟೋ ತೆಗೆಸ್ಕೊಂಡು ಬಾ ಹೋಗ್ರಿ ಆಮೇಕಿಂದ ನಾನು ನಮ್ಮ ಅಣ್ಣ ಬೀಗರು ಎಲ್ಲಾರು ಒಂದ್ಸಲಿ ಹೋಗ್ತೀವಿ ಹೋಗ್ ಬೇಗ ಒತ್ತಾಗೋಯ್ತ್ಕೊಂಡು ಹೋಗು ಇನ್ನು ಏನ್ ಮಾಡ್ತಿದ್ದೀರಾ ಲೇ ಪಾಪ ಕುಮಾರಣ್ಣ ಇನ್ನು ಏನ್ ಮಾಡ್ತಿದಾರಲ್ಲ ಈ ರಂಗಜ್ಜ ಅವರೆಲ್ಲಾರು ಅಕ್ಷತೆ ಕಾಳೆಲ್ಲ ಹಾಕ್ಬಿಟ್ಟು ಫೋಟೋ ಗಿಟೋ ತೆಗೆಸ್ಕೊಂಡು ಬೇಗ ಬೇಗ ಪಟ 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 ಅಂತ ಬರ್ದಂಗೆ ಇನ್ನು ಏನ್ ಮಾಡ್ತಿದಾರ ಅಂತ ಅಲ್ಲಿ ನಿಂತ್ಕೊಂಡ್ಬಿಟ್ಟು ಒತ್ತು ಬೇರೆ ಆಗೋಯ್ತು ಕಳ್ಳ ಹೊಟ್ಟೆ ಬೇರೆ ಹಸಿತೈತೆ ಹೊಟ್ಟೆ ಎಲ್ಲ ಗುಡು 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 ಅಂತೈತೆ ನೋಡು ನಾನು ಈ ನಮ್ಮ ಶಂಕರಾಜ ಮಾಡ್ದಂಗೆ ಮಾಡ್ಬೇಕಿತ್ಕೊಂಡ್ರಲ್ಲ ಅತ್ಲಾಗಿ ಉತ್ತಮ ಆಗ್ಬಿಡೋದು ಏನಪ್ಪ ಅತ್ಲಾಗಿ ನೋಡು ಆರಾಮಾಗಿ ಬಂದಿದ್ದೇನೇನೆ ನಿಶ್ಚಿತಾರ್ಥ ಮಾಡಕ್ ಬರ್ದಲೆ ಆರಾಮಾಗಿ ಹೋಗ್ಬಿಟ್ಟು ತಿಂಡಿ ಗಿಂಡಿ ಹಾಕಿಸ್ಕೊಂಡು ತಿನ್ಕೊಂಡು ಆರಾಮಾಗಿ ಕುಂತಾನಲ್ಲಿ ನನಗೂ ಸಿಕ್ಕಾಬಟ್ಟೆ ಹೊಟ್ಟೆ ಹಸಿತೈತೆ ಕಣ್ ಪಾಪ ನನಗೆ ತಡಿಯಕ್ ಆಗ್ತಿಲ್ಲ ಪಾಪ ಯಾಕ್ರಮ್ಮ ನಿಂತಿದ್ದೀರಾ ಅಳಿಯಂದ್ರೆ ಯಾಕಿಲ್ಲ ಹಿಂದ್ಗಡೆ ನೀನ್ ನಿಂತ್ಕೊಂಡ್ಬಿಟ್ರಲ್ಲ ನೀವು ನಡೀರಿ ಮುಂದೆ ಹೋಗ್ಬಿಟ್ಟು ಪಾಪ ಯಾಕಮ್ಮ ಹಿಂದೆ ನಿಂತ್ಕೊಂಡ್ಬಿಟ್ಟೆ ಮಗ್ಳೆ ನೀನು ಅಲ್ಲ ಕಣಮ್ಮ ನಡೀತಿರೋದು ಬೇರೆ ಯಾರ್ದು ಅಲ್ಲ ನೀನ್ ತಂಗಿದ್ದು ನಿಶ್ಚಿತಾರ್ಥ ಅದೊಂದ್ ಸ್ವಲ್ಪ ನಿನ್ ಮೈಂಡಲ್ಲಿ ಇರ್ರಿ ತಲೆಯಲ್ಲಿ ಸರಿನಾ ಹೋಗು ಅಲ್ಲಿ ನಿಂತ್ಕೊಂಡ್ಬಿಟ್ಟು ಮಾತಾಡ್ಸಿ ಖುಷಿಯಾಗಿ ಹೋಗ್ಬೇಕು ಗಂಡ ಹೆಂಡತಿ ಇಬ್ಬರನ್ನು ಹೋಗ್ಬಿಟ್ಟು ಅಕ್ಷತೆ ಕಾಳೆಲ್ಲ ಹಾಕಿ ಮಾತಾಡ್ಸ್ಕೊಂಡು ಫೋಟೋ ತೆಗೆಸ್ಕೊಂಡು ಒಂದ್ 2-3 ಫೋಟೋ ತೆಗೆಸ್ಕೊಂಡ್ರಿ ಚೆನ್ನಾಗಿ ಇಬ್ರಿಗೂ ನಿಲ್ಲಿಸ್ಕೊಂಡು ಫೋಟೋ ಎಲ್ಲ ತೆಗೆಸ್ಕೊಂಡು ಬಾ ಹೋಗ್ರಿ ಇಲ್ಲಿ ನಿಂತ್ಕೊಂಡ್ಬಿಟ್ರಿ ಹಿಂದ್ಗಡೆನೆ ಯಾಕೆ ಏನಾಯ್ತು ಅಳಿಯಂದ್ರೆ ಯಾಕೆ ಅಳಿಯಂದ್ರೆ
ಏನಿಲ್ಲ ಕಣತೆ, ಯಾಕೆ ಬೇಜಾರು ಮಾಡ್ಕಣನ, ಖುಷಿ ಆಗ್ತೈತೆ ನಮ್ಗೆ ನೋಡ್ಬಿಟ್ಟು. ಹೆಂಗ ಅತ್ಲಾಗಿ ಪಾಪ ರಮ್ಮಿಂದು ಒಬ್ಳದು ಎಂಗೇಜ್ಮೆಂಟ್ ಆಯ್ತಲ್ಲ ಇನ್ನೇನು, ಅದಕ್ಕೆ ಖುಷಿ ಆಗ್ತೈತೆ. ಹ್ಞೂ ತಗಸ್ಕೊಂಡ್ತೀವಿ ಕಣಿ ಹೇಳಿ. ಹ್ಞೂ ಅದಕ್ಕೇನಂತೆ, ಹೋಗ್ತೀವಿ ಇನ್ನೇನು. ಎಲ್ಲರೂ ತಗಸ್ಕೊಳ್ರಿ, ಬೀಗರು ಅವರ ಗಜೇಂದ್ರರ ಅಣ್ಣ ಅತ್ತಿಗೆ ಅವರೆಲ್ಲರೂ ಇದ್ದಾರೆ, ಅವರೆಲ್ಲ ತಗಸ್ಕೊಳ್ಳಿ. ನಮ್ದೇನು ನಾವು ಕಡೆಗೂ ತಗಸ್ಕೊಳ್ಳೋಣಂತೆ, ಸುಮ್ಕಿರ್ರಿ ನೀವು. ಹ್ಞೂ ಒಂದೇ ಸಲ ಹೋಗೋಣಂತೆ. ಹ್ಞೂ ಮಾವ ನಾವು ನೀವು ಎಲ್ಲರೂ 4 ಜನನು ಒಂದ್ಸಲಿ ಹೋಗಿ ತಗಸ್ಕೊಳ್ಳೋಣ ಫೋಟೋನ. ಅವ್ರು ಮೊದಲು ಗಜೇಂದ್ರ ಕಡೆಯವರು, ಅವರ ಅಪ್ಪ ಅಮ್ಮ ಅವರೆಲ್ಲರೂ ಹೋಗ್ಲಿ, ಸುಮ್ಕಿರಿ. ಹ್ಞೂ ಮಾವ ಮಾವ ಫೋಟೋ ಬೇಕಾದ್ರೆ ನಾನು ಆಮೇಲಿಂದ ತಗಸ್ಕೊಳ್ತೀನಿ. ಅಲ್ಲಿ ಅಡಿಗೆ ತವ ಏನೇನಾಯ್ತು ಏನು ಎತ್ತ ಅಂತ ಒಂದ್ಸಲಿ ನೋಡ್ತೀನಿ. ಇನ್ನೇನು ಮುಗೀತು, ಇನ್ನೊಂದು ಅರ್ಧ ಗಂಟೆನೂ ಬೇಡ, ಇನ್ನೊಂದು 10 ನಿಮಿಷ ಆತ್ಲಾಗಿ ಊಟಕ್ಕೆಲ್ಲ ಪಾಪ ಹೊಟ್ಟೆಸ್ಕೊಂಡೆಲ್ಲ ಬಂದಿದ್ದಾರೆ. ಊಟ ಕೂರಿಸ್ಬಿಡೋಣ ಕಣ್ಮವ. ಅಲ್ಲೆಲ್ಲ ಟೇಬಲ್ ಎಲ್ಲ ಹಾಕೋದಕ್ಕೆ ಹೇಳ್ತೀನಿ. ಟೇಬಲ್ ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡ್ಕೊಂಡು ನೀರಿಂದು ಮತ್ತೆ ನೀರಿನ ವ್ಯವಸ್ಥೆ ಮಾಡ್ಕೋಬೇಕು ಅಲ್ಲಿ. ಮತ್ತೆ ಬಾಳೆ ಎಲೆ ಎಲ್ಲ ಊಟಕ್ಕೆಲ್ಲ ಬಡಿಸೋದಕ್ಕೆ ಹುಡುಗರಿಗೆಲ್ಲ ಹೇಳ್ಕೋಬೇಕು. ನಾನು ಅಲ್ಲಿ ಹೋಗಿ ನಿಂತಿರ್ತೀನಿ. ಕಡೆಗೆ ನೀವು ಫೋಟೋ ತೆಗೆಸ್ಕೋಬೇಕಾದ್ರೆ ಬಂದು ಕರೀರಿ. ಒತ್ತು ಬೇರೆ ಆಗೋಯ್ತು ಅಲ್ಲಿ, ಸುಮ್ಮನೆ ಅಲ್ಲಿ ಅಡುಗೆ ಎಲ್ಲ ಏನೇನು ಆಗೈತೆ ಏನೇನಾಗಿಲ್ಲ, ಇನ್ನೇನು ಎಲ್ಲ ಆಗಿತ್ತು. ಇನ್ನು ಕಡೆಗೆ ಬೋಂಡ ಬೇರೆ ಹಪ್ಳ ಬೇರೆ ತೇಲಿಸ್ಬೇಕು ಅಂತ ಹೇಳ್ತಿದ್ರು ಅವರು. ಆಗೈತೆ ಆಗಿಲ್ಲ ಅಂತ ಒಂದ್ಸಲಿ ನೋಡ್ಕೊಂಬರ್ತೀನಿ. ಅಯ್ಯಂದ್ರೆ ಫೋಟೋ ತಗಸ್ಕೊಂಡ್ ಮೊದ್ಲು ಹೋಗ್ಬಿಡ್ರಿ ನೀವು. ಪದೇ ಪದೇ ಕರಿಯಕ್ ಆಗಲ್ಲ ಕಣಾಳಿ ಅಂದ್ರೆ. ಅಲ್ಲ ಕಣಾಳಿ ಅಂದ್ರೆ ಇಷ್ಟೊಂದೆಲ್ಲ ಬೆಳಿಗ್ಗೆಯಿಂದ ಇಷ್ಟೊಂದೆಲ್ಲ ಕಷ್ಟಪಟ್ಟು ಮಾಡಿದೀರಾ ನೀವು. ನೀವಿರಲಿಲ್ಲ ಅಂದ್ರೆ ಇವೆಲ್ಲ ಆಗ್ತಿತ್ತಾ? ಬಹಳ ಹಿಂಸೆ ಆಗೋಗ್ಬಿಡುದು. ಎಲ್ಲ ಕೆಲಸ ಮಾಡ್ಬಿಟ್ಟು ನೀವು ಈಗ ಫೋಟೋ ತಗಸ್ಕೊಂಡದಲ್ಲೇ ಒಂದು ಜೋಡಿ ಮೇಲೆ ಎಲ್ಲಾರು ಫೋಟೋ ತಗಸ್ಕೊಳ್ಳೋಣ, ನಾವೆಲ್ಲಾರು ತಗಸ್ಕೊಳ್ಳೋಣ. ತಡೀರಿ ಬಂದ್ಬಿಟ್ಟು. ಇವಾಗ್ಲೇ ನೀನು ಹೋಗ್ತೀನಿ ಅಂತ ಹೇಳ್ತಿದ್ರಲ್ಲ, ಈಗ ಫೋಟೋ ಒಂದು ತಗಸ್ಕೊಂಡು ಆಮೇಲಿಂದ ಬೇಕಾರೆ ಹೋಗ್ಬಿಡಿರಿ ಅಂತ ಕಣ್ತಡ್ರಿ. ಯಾಕೆ ಈ ರೀತಿ ಮಾಡ್ತಿದ್ದೀರಾ? ಇವಾಗ ಏನಾಯ್ತು? ಅವ್ರೆ ಈಗ ಸುಮ್ನಿರಿ. ಫೋಟೋ ತಗಸ್ಕೊಂಡು ನಿಂತ್ಕೊಂಡ್ಬಿಟ್ರೆ ಅಲ್ಲಿ ಏನೇನ್ ಆಗೈತೆ, ಅಡಿಗೆಗಳು ಏನೇನ್ ಮಾಡಿದ್ದಾರೆ ಏನೇನ್ ಮಾಡಿಲ್ಲ ಅಲ್ಲೆಲ್ಲ ನೋಡ್ಕೋಬೇಕಲ್ವಾ. ಅಲ್ಲಿ ಯಾರಿದ್ದಾರೆ ಹೇಳ್ರಿ? ಎಲ್ಲಾರು ಇನ್ನೂ ಫೋಟೋ ತಗಸ್ಕೊಂಡವ್ರು ಇದ್ದಾರೆ. ಅಕ್ಷತೆ ಕಾಳು ಹಾಕೋರು ಇನ್ನೂ ಬೇಕಾದಷ್ಟು ಜನ ಇದ್ದಾರೆ. ಅವ್ರದೆಲ್ಲ ಮುಗಿಲಿ. ಅವ್ರದೆಲ್ಲ ಮುಗಿಸ್ಕೊಂಡು ಕಡೆಗೆ ನಾನು ಕರೀರಿ 1-2 ಫೋಟೋಗೆ ನಾನು ಬರ್ತೀನಿ. ಏನ್ ಮಾಡ್ತೀರಾ ಹೇಳ್ರಿ? ಇವಾಗ ನಾನೇ ಹೋಗಿ ಎಲ್ಲ ನೋಡ್ಕೋಬೇಕಲ್ವ್ರ. ಈಗ ಇಲ್ಲಿ ನಿಂತ್ಕೊಂಡ್ಬಿಟ್ರೆ ಸರಿ ಆಗುತ್ತೇನೆ ಹೇಳ್ರಿ? ನೀವೇ ಎಲ್ಲ ಹೊಟ್ಟೆ ಹಸ್ಕೊಂಡು ಬಂದಿದ್ದಾರೆ, ಸುಮ್ಕಿರಿ. ಆಮೇಲಿಂದ ಕರೀರಂತೆ ನೀವು. ಮತ್ತೆ ಅತ್ತೆವ್ರೆ ಎಲ್ಲಾರ್ಗೂನು ಗಂಡಿನ ಕಡೆಯವ್ರಿಗೆ ಎಲ್ಲಾರ್ಗೂನು ಕಡೆಗೆ ಊಟ ಎಲ್ಲ ಮಾಡ್ಕೊಂಬಿಟ್ಟು ಎಲ್ಲಾರು ಅಕ್ಷತೆ ಕಾಳೆಲ್ಲ ತಗೊಂಡು ಹೋಗೋದು ಕೇಳ್ರಿ, ಸರಿನಾ? ಅಂದ್ರೆ ಆಗಿದ್ರೆ ನಡೀರಿ, ನಾನು ಬರ್ತೀನಿ. ಆಮೇಲೆ ಒಂದೇ ಸಲ ಬಂದು ತಗಸ್ಕೊಂಡ್ರೆ ಆಗುತ್ತೆ. ಯಾಕಂತೀರಾ? ಈಗ ಅಲ್ಲಿ ಊಟಕ್ಕೆಲ್ಲ ಊರವರೆಲ್ಲ ಕುಂತಿರ್ತಾರೆ, ಅವ್ರಿಗೆಲ್ಲ ಮಾತಾಡ್ಸ್ಕೊಂಡು ಒಂದ್ಸಲಿ ಬರ್ಬೇಕು. ಆಮೇಲಿಂದ ಅವ್ರಿಗೆಲ್ಲಾರು ಅರಿಶಿನ ಕುಂಕುಮ ಕೊಡೋದಕ್ಕೆ ಎಲ್ಲಾನು ಅರಿಶಿನ ಕುಂಕುಮ ಎಲ್ಲ ತಗೊಂಡ್ಬರ್ಬೇಕು. ಅದೆಲ್ಲ ರೆಡಿ ಮಾಡ್ಕೊಂಡ್ ಬರ್ಬೇಕು. ನಡೀರಿ, ನಾನು ಬರ್ತೀನಿ. ರೀ ಬರ್ತೀರಿ ಅಂದ್ರೆ ಅಲ್ಲಿ ಒಂದ್ 10 ನಿಮಿಷ ತಡಿಯೇ. ಇಲ್ಲ ನೀವು ಹೋಗಿರ್ರಿ, ನಾನು ಅಮ್ಮಕ್ಕಿಂತ ಬರ್ತೀನಿ. ಯಾಕಂತೀಯ? ಬೀಗರೆಲ್ಲ ನಿಂತಿರ್ತಾನೆ, ಇದೇನು ಮನೆಯವರೆಲ್ಲಾರು ಹಂಗ್ ಹೋಗ್ಬಿಟ್ರು ಅಂತ ಬೇಜಾರು ಮಾಡ್ಕೊಳ್ತಾರಿಲ್ಲ ಅಂದ್ರೆ, ಸರಿನಾ? ಅದಕ್ಕೋಸ್ಕರನೇ ಹೇಳ್ತಿರೋದು. ಒಂದ್ 10 ನಿಮಿಷ ಸರಿನಾ? ನೀವು ಹೋಗಿರ್ರಿ, ನೀವು ಅಳಿ ಅಂದ್ರು ಅದೇನೇನಾಯ್ತೋ ನೋಡ್ತಿರ್ರಿ ಕೆಲಸಗಳು. ಒಂದ್ 10 ನಿಮಿಷ ಬರ್ತೀವಿ. ಇವ್ಳೆ ಇವ್ ಶಂಕರಾಜ ಗೌಡ್ರು ಎಲ್ಲಾರು ಹೊಟ್ಟೆ ಹಸ್ಕೊಂಡಿದಾರ ಕಣೆ. ತಿಂಡಿಲ್ಲ, ಊಟ ಮಾಡಿಲ್ಲ. ಇನ್ನೇನು ಮುಗೀತಲ್ಲ, ಇನ್ನೇನು ನಾನಲ್ಲಿ ಊರವರೆಲ್ಲ ಜನಗಳು ಏನೇನು ಮಾಡ್ತಿದಾರ ಅಂತೆಲ್ಲ ನೋಡ್ತೀನಿ. ಮತ್ತೆ ಕರ್ಕೊಂಡ್ ಬಂದ್ಬಿಟ್ಟು ಸುಮ್ಕೆ ನಾವು ಇಲ್ಲಿ ಫೋಟೋ ತಗಸ್ಕೊಂಡು ನಿಂತ್ಕೊಂಡ್ಬಿಟ್ರೆ ಆಗಲ್ಲ. ನಮ್ಮೂರವರು ಪಾಪ ಹೊಟ್ಟೆ ಹಸ್ಕೊಂಡು ಅಲ್ಲೇ ನಿಂತಿರ್ತಾರೆ. ಎಲ್ಲ ಊಟಕ್ಕೆಲ್ಲ ಕೂರಿಸ್ಬಿಟ್ಟು ಬಂದ್ಬಿಟ್ಟು ಎಲ್ಲರಿಗೂ ಮಾತಾಡ್ಸ್ಕೊಂಡು ಅವ್ರ ಜೊತೆ ಊಟ ಕೂತ್ಕೊಂಡು ನಾನು ತಿಂಡಿ ತಿನ್ಕೊಂಡು ಬರ್ತೀನಿ. ಊಟ ಮಾಡ್ಕೊಂಡು ಬರ್ರಿ ನೀವುನು. ನೀವೆಲ್ಲಾರು ಒಂದ್ಸಲಿ ಬರ್ರಿ, ನಾನು ಅಲ್ಲಿ ಹೋಗಿರ್ತೀನಿ. ಮತ್ತೆ ಎಲ್ಲಾರು ಅಲ್ಲೇ ಹೋಗ್ಬಿಟ್ರು ಅಂತ ಬೇಜಾರು ಮಾಡ್ಕೊಂತಾರೆ, ಸರಿನಾ? ಬರ್ರಿ, ನಾನು ಹೋಗಿರ್ತೀನಿ. ಬೀಗ್ರೆ ಮಗಳ ಬೀಗ್ರೆ ಸುಮ್ನೆ ಹೋಗ್ತಿದ್ರ ನೀವೇನೆ? ಅಲ್ಲ ಕಣ್ ಬೀಗ್ರೆ, ನಾನು ನಿಮ್ಮೂರವ್ರಿಗೆ ಯಾರಿಗೂ ಮಾತಾಡ್ಸಿಲ್ಲ, ಪರಿಚಯ ಮಾಡ್ಕೊಳ್ಳಿಲ್ಲ. ಈಗ ಬಂದವ್ರ ನೆಂಟ್ರುಗಳಿಗೆ ಎಲ್ಲಾರ್ಗು ಮಾತಾಡ್ಸ್ಬೇಕಲ್ವಾ? ತಡೀರಿ, ನಿಮ್ ಜೊತೆ ನಾನು ಬರ್ತೀನಿ, ಮಾತಾಡ್ತೀನಿ. ಎಲ್ಲಿ ಗೌಡ್ರು ಕಾಣಿಸ್ತಾನೆ ಇಲ್ವಲ್ಲ? ನಿಮ್ಮೂರ್ ಗೌಡ್ರು ಅಲ್ಲಿ ನಿಂತಿದಾರ? ಹಾ ಸರಿ ನಡೀರಿ ಬೀಗ್ರೆ. ನಾನು ಮಾತಾಡ್ಸ ಇಲ್ಲ ಕಣ್ ಬೀಗ್ರೆ. ರಂಗಜ್ಜವ್ರೆ ಮಾತಾಡ್ಸಿಲ್ಲ ಗೌಡ್ರಿಗೆ, ನಡ್ರಿ ಮೊದ್ಲು ಮಾತಾಡ್ಸೋಣ.